ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ಜೊತೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಈ ಅತಿಥಿಯ ರಾಜಕೀಯ ಆಗಮನದಿಂದ ರಾಜಕೀಯದಲ್ಲಿ ಒಂಥರ ಗ್ಲಾಮರ್ ಬಂದಿದೆ. ಅದರಲ್ಲೂ ಮಂಡ್ಯದ ರಾಜಕೀಯ ರಂಗೇರಿದೆ, ಜೊತೆಗೆ ಕಾವು ಏರಿದೆ. ಅದು ಜಿದ್ದಾಜಿದ್ದಿಯ ಕಣವಾಗಿ ಮಾರ್ಪಟ್ಟಿದೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಎಸ್, ನಿಮ್ಮ ಗೆಸ್ ಕರೆಕ್ಟಾಗಿಯೇ ಇದೆ. ಮಂಡ್ಯದ ಸೊಸೆ ಸುಮಲತಾ ಅಂಬರೀಷ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಒಂದಿಷ್ಟು ನೇರ ಪ್ರಶ್ನೆಗಳನ್ನು ಕೇಳಿ ನೇರವಾಗಿ ಉತ್ತರ ಪಡೆಯೋಣ. ನಮಸ್ಕಾರ ಸುಮಲತಾ ಅವರೇ. ನಮಸ್ಕಾರ. ನೇರ ಪ್ರಶ್ನೆ, ನಿಮಗೆ ಮಂಡ್ಯದಿಂದಲೇ ಫೈಟ್ ಮಾಡಬೇಕು ಅನ್ನೋಂಥ ಜಿದ್ದು ಯಾಕೆ? ನಾನು ಮಂಡ್ಯದ ಸೊಸೆ, ಅದಕ್ಕೋಸ್ಕರನೇ ಮಾಡ್ತಿರೋದಾ? ಹೌದು. ನನಗೆ ರಾಜಕೀಯ ಅನ್ನೋದು ಇಂಟ್ರೆಸ್ಟ್ ಇರಲಿಲ್ಲ, ಈಗಲೂ ಇಲ್ಲ. ಮಂಡ್ಯದಿಂದ ಆದರೆ ಎಸ್, ಇಲ್ಲ ಅಂದರೆ ಬೇಡ. ನನಗೆ ನನ್ನೊಂದು ಪ್ರಶ್ನೆ, ರಾಜಕೀಯದಿಂದಲೇ ಯಾಕೆ ನೀವು, ನಾನು ಸಾಕಷ್ಟು ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದ್ದೀನಿ, ನಿಮ್ಮ ಪ್ರಚಾರದ ಭಾಷಣಗಳನ್ನು ಕೇಳಿದ್ದೀನಿ ಮೊನ್ನೆಲ್ಲ. ಅಲ್ಲಿ ನೀವು ನಿಮ್ಮ ಸೇವೆ ಮಾಡೋಕ್ಕೋಸ್ಕರ, ನಾನು ಮಂಡ್ಯದ ಪ್ರೀತಿಯ ಋಣ ತೀರಿಸೋಕ್ಕೋಸ್ಕರ ಅಂತ ಇದ್ರಿ. ಬಟ್ ಮಂಡ್ಯದ ಋಣ ತೀರಿಸೋಕ್ಕೆ ರಾಜಕೀಯ ಎಂಟ್ರಿಯಾಗೇ ಮಾಡಬೇಕಾ? ಸಮಾಜ ಸೇವೆ ಮಾಡ್ಬೋದಲ್ಲ, ಅಲ್ಲೊಂದು ಹಾಸ್ಪಿಟಲ್ ಕಟ್ಬೋದು ಅಂಬರೀಷ್ ಅವರ ಹೆಸರಲ್ಲಿ. ಒಂದು ಹಾಸ್ಪಿಟಲ್ ಕಟ್ಟೋಕ್ಕೆ, ಒಂದು ಶಾಲೆ ಕಟ್ಟೋಕ್ಕೆ ನಾನೇನು ಟಾಟಾ ಬಿರ್ಲಾ ಅಂಬಾನಿ ಅಲ್ಲ. ಫಸ್ಟ್ ಆಫ್ ಆಲ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅದು ಮಾಡೋಕ್ಕೂ ನನಗೆ ಒಂದು ಸಪೋರ್ಟ್ ಬೇಕಾಗತ್ತೆ. ಆ ಸಪೋರ್ಟ್ಗೋಸ್ಕರ ನಾನು ಹುಡುಕೊಂಡು ಅಳೆದಾಡಿಕೊಂಡು ಯಾರ್ಯಾರನ್ನೋ ಕೇಳಿಕೊಂಡು ಹೋಗಬೇಕಾಗತ್ತೆ. ಈ ಒಂದು MP ಅನ್ನೋ ಒಂದು ಸ್ಥಾನ ಇದೆಯಲ್ಲ, ಅದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಪವರ್ ಟು ಇಟ್. ಅಂದರೆ ಯು ಕ್ಯಾನ್ ಡೂ ಅ ಲಾಟ್ ಆಫ್ ಗುಡ್ ಫಾರ್ ಪೀಪಲ್. ಅದರಿಂದ ನೀವು ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಬೋದು. ಒಳ್ಳೆ ಒಂದು ಸ್ಕೀಮ್ಗಳಿಗೆ ಅನುದಾನ ಕೊಡ್ಬೋದು. ನೀವೊಂದು ಈಗ ಮೆಡಿಕಲ್ ಕಾಲೇಜ್ ಅನ್ನೋದು ಮಂಡ್ಯದಲ್ಲಿ ಅಂಬರೀಷ್ ಅವರಿಂದನೇ, ಅವರ ಎಫರ್ಟಿಂದನೇ ಬಂದಿದೆ. ಸೊ ದಟ್ಸ್ ಅ ಬಿಗ್ ಕಂಟ್ರಿಬ್ಯೂಷನ್ ಆಫ್ ಹಿಸ್. ಅದೇ ಥರ ಬೇಕಾದಷ್ಟು ಹಳ್ಳಿಗಳಲ್ಲಿ ಅವರ MP ಅವಧಿಯಲ್ಲಿ ಅವ್ರನ್ನ ಕರಿತಾ ಇದ್ದಿದ್ದೆ, ಐ ಡೋಂಟ್ ನೋ ಇಫ್ ಯು ನೋ ದಿಸ್ ಫ್ಯಾಕ್ಟ್, ಸಮುದಾಯ ಭವನದ MP ಅಂತ ಕರೀತಿದ್ರು. ಯಾಕಂದರೆ ಹಳ್ಳೀಲಿ ಅವರು ಸಮುದಾಯ ಭವನನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ಬಡವರು ಫ್ರೀಯಾಗಿ ಅವರ ಮದುವೆಗಳು, ಫಂಕ್ಷನ್ಗಳು ಇನ್ನೇನು ಮಾಡ್ಕೋತಿದ್ದಾರೆ. ಸೊ ಅವರಲ್ಲಿ ಹೋದಾಗೆಲ್ಲ ಅವರಿಗೆ ನೆನಪಾಗೋದು ಅಂಬರೀಷ್. ಯಾಕೆಂದರೆ ಅದು ಅವರಿಂದ ಬಂದಿರೋ ಒಂದು ಕೊಡುಗೆ ಅದು. ಸೊ ಈ ರೀತಿ ನಾವು ನೋಡಿದಾಗ ಈ ಒಂದು ಸ್ಥಾನ, ಈ ಒಂದು ಅಧಿಕಾರದಿಂದ ನಾವು ಬೇಕಾದಷ್ಟು ಒಳ್ಳೆಯದನ್ನು ಮಾಡ್ಬೋದು. ಆ್ಯಸ್ ಅನ್ ಇಂಡಿವಿಜುವಲ್ ಇಟ್ಸ್ ನಾಟ್ ಪಾಸಿಬಲ್, ಇಟ್ ಈಸ್ ನೆವರ್ ಪಾಸಿಬಲ್. ಸೊ ನೀವು ಕೇಳಿದ ಪ್ರಶ್ನೆನೇ, ನಾನು ಜನ ನನ್ನನ್ನು ಬಂದು ಫಸ್ಟ್ ಕೇಳಿದಾಗ ನಾನು ಇದನ್ನೇ ಹೇಳಿದ್ದೆ. ನಿಮ್ಗೆ ಗೊತ್ತಲ್ಲ, ನನಗೆ ಯಾವತ್ತೂ ರಾಜಕಾರಣದ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಆ ಕೆಪಾಸಿಟಿ ಇದೆಯೋ ಇಲ್ಲೋನು ನನಗೆ ಗೊತ್ತಿಲ್ಲ. ನನ್ನನ್ನು ಯಾಕೆ ನಾನು ನಿಮ್ಮ ಜೊತೆಲೇ ಇರ್ತೀನಿ. ನಾನು ಈ ಒಂದು ಸಂಬಂಧನ ನಾನು ಕಳ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ. ಈ ಒಂದು ಪ್ರೀತಿ ಏನಿದೆ ಅದು ನನಗೂ ಬೇಕು, ಅದು ಉಳಿಸ್ಕೋಬೇಕು ನಾನು ಅಂತ ನನಗಿದೆ. ಬಟ್ ಅದು ಯಾವ ರೀತಿಯಲ್ಲಿ ಅಂತ ನೋಡೋಣ ಅಂತ ಹೇಳಿದೆ ನಾನು. ಇದಕ್ಕೆ ದಾರಿ ಹುಡ್ಕೋಣ ಇದಕ್ಕೆ. ಅಂದರೆ ಒಪ್ಪಿಲ್ಲ ಅವರು. ಇದನ್ನೇ ನೀವು ಇದೇ ಥರ ಬಂದ್ರೇ ನಮ್ಗೆ ಉಪಯೋಗ ಆಗತ್ತೆ. ಅಂಬರೀಷನ್ ಸ್ಥಾನದಲ್ಲಿ ನೀವಿದ್ದರೆ ಅವ್ರ ಥರನೇ ಅವ್ರು ಮಾಡಿದ್ದಾರೆ ಒಳ್ಳೆ ಕೆಲಸಗಳು. ಅದಕ್ಕೆ ನಾವು ಅದೇ ಒಂದು ಆ ಕಲ್ಚರ್ ನಿಮ್ಮಲ್ಲೂ ಇರುತ್ತೆ ಅನ್ನೋ ಆಸೆ ನಮಗಿದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಅಂಬರೀಷ್ ಇನ್ ಮೀ. ಹಾಗಾಗಿ ನಾನು ಈ ರೂಟ್ನ ಚೂಸ್ ಮಾಡ್ಕೋಬೇಕಾಗಿರೋದು ಒಂದು ಅನಿವಾರ್ಯ ಆಗೋಯ್ತು. ಓಕೆ, ಅಂದರೆ ಅವರ ಅಸ್ತಿತ್ವ ಜೊತೆಗೆ ಒಂದೆಲ್ಲೂ ಅನುಕಂಪದ ಅಲೆಯನ್ನು ಲಾಭ ಪಡ್ಕೊಂಡು ನಿಮ್ಮ ಒಂದು ದಾರಿನ, ನಿಮ್ಮ ಸೇವೆಯ ದಾರಿನ ಹುಡ್ಕೋಬೇಕು ಅಂತ. ಈಗಲೂ ಕೂಡ ಪಕ್ಷೇತರರಾಗಿ ಮಂಡ್ಯದಲ್ಲಿ ಕಣಕ್ಕಿಳಿಯೋಕ್ಕೆ ನಿಮ್ಮ ಹತ್ರ ಒಂಥರ ಅಳುಕು ಅಂತ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಈಗ ಪಕ್ಷ ಅಂದರೆ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್. ನಿಮ್ಗೊಂದು ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಇದೆ. ಈಗ ನಾನು ಒಬ್ಬಂಟಿಯಾಗಿ ನಾನೇ ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಷ್ಟು ನಾನು ಮಾಡಬೇಕಾಗಿದೆ. ಒಂದು ಬಿಲ್ಡಪ್ ಫ್ರಮ್ ಸ್ಕ್ರ್ಯಾಚ್, ನಾನು ಗ್ರಾಸ್ ರೂಟ್ ಲೆವೆಲಿಂದ ನಾನು ಬಿಲ್ಡಪ್ ಮಾಡಿಕೊಂಡು ವರ್ಕಪ್ ಮಾಡಿಕೊಂಡು ಬರಬೇಕಾಗಿರೋ ಒಂದು ಅಗತ್ಯ ಇರುತ್ತೆ. ಬಟ್ ವೇರಾಸ್ ನಾನೊಂದು ಪಾರ್ಟಿ, ಅದು ಅಂಬರೀಷ್ ಅವರು ಇಷ್ಟೊಂದು ವರ್ಷಗಳಿದ್ದಿದ್ದ ಪಾರ್ಟಿಯಿಂದ ನಾನು ನಿಂತ್ಕೊಂಡ್ರೆ ನನಗೊಂದು ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಆ ಪಾರ್ಟಿ ವರ್ಕರ್ಸ್ಗೂ ಒಂದು ರಿವೈವ್ ಮಾಡಿದಾಗ ಆಗತ್ತೆ. ಇದು ಅವ್ರಿಗೂ ಇದೊಂದು ದೊಡ್ಡ ಡೈಲಮಾ ಆಗಿದೆ. ಈಗ ನಾವು ಏನಾಗಬೇಕು, ಯಾರಿಗೋಸ್ಕರ ನಾವು ವೋಟ್ ಕೇಳಬೇಕು, ನಾವು ಯಾರು ಅನ್ನೋದೊಂದು ಐಡೆಂಟಿಟಿ ಕ್ರೈಸಿಸ್ ಆಗಿದೆ ಅವ್ರಿಗೆ. ಓಕೆ, ಆದರೆ
ಅಂಬರೀಷ್ ಅವರು ಕೂಡ ಕೊನೆ ಮೂಮೆಂಟಲ್ಲಿ ಕಾಂಗ್ರೆಸ್ಸಿಂದ ಒಂದು ಅಂತರ ಕಾಪ್ಕೊಂಡಿದ್ರು. ನಾನು ನೇರ ನಿಮ್ಮ ಹತ್ರ ಹೇಳೋದಾದರೆ JDSಗೆ ಪರೋಕ್ಷವಾಗಿ ಹೆಲ್ಪು ಮಾಡಿದ್ದಾರೆ ಮಂಡ್ಯದಲ್ಲಿ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಹೇಗೆ ಈಗ ನಾನು ಕಾಂಗ್ರೆಸ್ನವಳು ಅಂತ ಹೇಳೋಕ್ಕಾಗತ್ತೆ? ಈಗ ಮೊದಲನೇದಾಗಿ JDSಗೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದರು ಅಂತ ನೀವಾದರೂ ಜ್ಞಾಪಿಸ್ಕೊಂಡ್ರಲ್ಲ, ಸಂತೋಷ ಆಯಿತು ನನಗೆ ಅದನ್ನು ಕೇಳಿ. ಆಮೇಲೆ ಕಾಂಗ್ರೆಸ್ಸಲ್ಲಿ ಬೇಜಾರು ಅಂದರೆ ಅವರು ಮಂಡ್ಯದ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರ ಜೊತೆ ಏನೂ ಬೇಜಾರಾಗಿರಲಿಲ್ಲ. ಅವರಲ್ಲಿ ಇನ್ನೂ ಆ ನಿಯತ್ತಿದೆ. ಅದಕ್ಕೆ ಅಂಬರೀಷ್ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಬೇಸರ ಆಗಿದರೆ ಮೇ ಬಿ ಆನ್ ದ ಲೀಡರ್ಶಿಪ್ ಇಲ್ಲಿ ಲೆವೆಲಲ್ಲಿ ಒಂದಷ್ಟು, ಬಟ್ ಅವ್ರು ಯಾವುದನ್ನು ಅದಕ್ಕೂ ತಲೆ ಕೆಡಿಸ್ಕೊಂಡವರಲ್ಲ. ಈಗ BS ಯಡಿಯೂರಪ್ಪ ಅಂಥವ್ರೆ ಅಂಥ ಒಂದು ಮುಖ್ಯಮಂತ್ರಿಯಾಗಿ ಅವ್ರು KJP ಕಟ್ಟಿದಾಗ ತುಂಬಾ ಸೋತು ಹೋದರು. ನಿಮ್ಗೆ ಅನಿಸ್ಲಿಲ್ಲ ಒಂದು ಸಾರಿ ಆದರೂ ಈ ರಾಜಕಾರಣ ಅನ್ನುವಂಥದ್ದು ಒಂಥರ ಸಾಕಷ್ಟು ಸುಳಿಗಳ ಒಂದು ಕ್ಷೇತ್ರ, ನಾನು ಅಷ್ಟು ಈಸಿಯಾಗಿ ನಿರ್ಧಾರ ಮಾಡುವಂಥದ್ದು ಅಂದರೆ ಕಾಂಗ್ರೆಸ್ನವರ ಮೊದಲೇ ವಿಶ್ವಾಸ ತಗೊಂಡು ಅಥವಾ JDSನವರ ಬೆಂಬಲ ತಗೊಂಡು ನಾನು ಇಳಿಬೇಕಿತ್ತು, ಈ ರೀತಿ ದುಡುಕಿನ ನಿರ್ಧಾರ ಮಾಡಬಾರ್ದಿತ್ತು ಅನ್ನುವಂಥದ್ದು ಅನಿಸಲ್ವಾ? ಇದು ಒಂದು ದುಡುಕಿನ ನಿರ್ಧಾರ ಅಂತ ನನಗೆ ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ. ಫಸ್ಟ್ ಆಫ್ ಆಲ್ ನೀವು ಹೇಳಿರೋ ಎಕ್ಸಾಂಪಲ್ಸು, ಅವರು ಬೇರೆ ಒಂದು ಹೊಸದಾಗಿ ಪಕ್ಷನ ಒಂದು ಕಟ್ಟಬೇಕಾದ್ರೆ ಅದು ಮಹತ್ವದ ಕೆಲಸ. ಅದನ್ನು ಅಷ್ಟು ಈಸಿಯಾಗಿ ಈವನ್ ಇನ್ಫ್ಯಾಕ್ಟ್ ನಮ್ಮ ಆಂಧ್ರದಲ್ಲಿ ಚಿರಂಜೀವಿ ಅವರೂ ಪ್ರಜಾರಾಜ್ಯಂ ಅಂತ ಮಾಡಿ ಅದನ್ನು ಅವರು ಬಿಟ್ಬಿಟ್ರು ಆಮೇಲೆ. ಸೊ ಹಾಗಾಗಿ ಅದು ಓನ್ಲಿ ಮೇ ಬಿ ಪಾಸಿಬಲ್ NTR ಇದ್ದ ಟೈಮಲ್ಲಿ 9 ತಿಂಗಳಲ್ಲಿ ಒಂದು ಪಾರ್ಟಿ ತೆಲುಗು ದೇಶಂನ ಸ್ಟಾರ್ಟ್ ಮಾಡಿ ಈ ಸ್ವೆಪ್ ದ ಎಲೆಕ್ಷನ್ಸ್. ಸೊ ಎಲ್ಲ ಅದು ಈ ಟೈಮಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲೇಬಾರದು. ಅದು ಆಗದೇ ಇರೋ ಕೆಲಸ ಬಿಟ್ಬಿಡಿ. ಈಗ ನಾನು ನಿಂತ್ಕೋತಾ ಇರೋದು ನಾಟ್ ಜಸ್ಟ್ ಫಾರ್ ಮೈ ಸೆಲ್ಫ್. ನಾನು ನಿಂತ್ಕೋತಾ ಇರೋದು ಅಲ್ಲಿ ಅಂಬರೀಷ್ ಅವ್ರನ್ನ ಪ್ರೀತಿಸೋ ಒಂದು ಮುಗ್ಧ ಜನಾಂಗ ಇದೆ. ಅವ್ರನ್ನ ಇಫ್ ಯು ಸ್ಪೀಕ್ ಟು ದೆಮ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ದೆಮ್. ಆ ಥರ ಮಾತಾಡ್ತಾರೆ ನನ್ನ ಜೊತೇಲಿ. ಆದರೆ ಎಷ್ಟು ಇನ್ನಸೆಂಟ್ ಲವ್ ಅಂದರೆ ಅದಕ್ಕೆ ನಾನು ಸ್ಪಂದಿಸದೆ ಹೋದರೆ ನಾನು ಹ್ಯೂಮನ್ ಬೀಯಿಂಗೇ ಅಲ್ಲ ಅನ್ನಿಸುತ್ತೆ ನನಗೆ. ಇಲ್ಲಿ ಬರುವಾಗ ಇಲ್ಲಿ ಸಾಕಷ್ಟು ಟೀಕೆಗಳು, ಟಿಪ್ಪಣಿಗಳು, ಅದು ಎಲ್ಲಿವರೆಗೆ ಅಂದರೆ ಕೊನೆಗೆ ಅವರ ಕಾರ್ಯ ಸಾಧನೆಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರುವಂಥ ಕ್ಷೇತ್ರ ಆಗಿರೋದ್ರಿಂದ ಈಗ ಬರ್ತಾ ಇದೆ ಅದು ಬಾಣಗಳು ನಿಮ್ಮನ್ನು ಚುಚ್ಚುತ್ತಾನೆ ಇದೆ ನಿರಂತರವಾಗಿ. ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಮಾಡಿ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿ ಇಳಿದಿದ್ದೀರಾ ನೀವು? ಇದರಲ್ಲಿ ಬರುವಾಗ ಸಹಜವಾಗಿ ಬೇಕಾದಷ್ಟು ನಮಗೆ ಈಗ ಆಪ್ತರು ಅಥವಾ ಹಿತೈಷಿರು, ಸನ್ನಿಹಿತರು ಇದನ್ನೆಲ್ಲ ಹೇಳ್ತಾರೆ. ನಾನು ನೋಡಿದ್ದೀನಿ. ಅಂಬರೀಷ್ ಅವ್ರಿಗೆ ಆಗಿಲ್ವಾ ಇದನ್ನು? ಈ ಒಂದು 25 ವರ್ಷಗಳಲ್ಲಿ ಒಳ್ಳೆ ಕೆಲಸಗಳು ಮಾಡಿದಾಗ್ಲೂ ಅವ್ರಿಗೆ ಟೀಕೆ ಸಿಕ್ತು. ಒಂದು ಗೆದ್ದು ಬಂದಾಗ್ಲೂ ಇದೇನು ಅನ್ನೋ ಥರ ಮಾತನಾಡಿದ್ದು ಕೇಳಿದ್ದೀವಿ. ಸೊ ಇದಕ್ಕೆಲ್ಲ ನಾವು ವಿ ಆರ್ ಯೂಸ್ ಟು ಇಟ್. ಬಟ್ ಆದ್ರೂ ಒಂದೊಂದು ಹೇಳಿಕೆ ತುಂಬ ಒಂದು ಪರ್ಸ್ನಲ್ ಆಗಿ ಮಾತಾಡುವಂಥ ಮಾತುಗಳು ನೋವೇ ಕೊಡಲ್ಲ ಅನ್ನೋದು ಸುಳ್ಳು. ನೋವಾಗುತ್ತೆ. ಯಾಕೆಂದರೆ ನನ್ನ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ. ಅಥವಾ ರಾಜಕಾರಣನೇ ಇರ್ಬೋದು, ಚುನಾವಣೆನೂ ಇರ್ಬೋದು, ಈ ಥರದ್ದೊಂದು ಲೆವೆಲ್ಗೆ ಹೋಗಿ ಮಾತಾಡಬೇಕಾ? ಜನಕ್ಕೆ ನಾವು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂಥ ನಾವೇ ಯಾವ ಥರದ ಒಂದು ಸಂದೇಶನ ಕೊಡ್ತಾ ಇದ್ದೀವಿ? ಅದು ಇವತ್ತಿನ ಜನ್ರೇಷನ್. ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ನೋವು ತರೋವಂಥ ವಿಷಯಗಳು. ಈ 2019 21st ಸೆಂಚುರಿಯಲ್ಲಿ ಈ ಥರ ಥಿಂಕ್ ಮಾಡ್ತಾರಾ? ಇನ್ನೂ ಆ ಬೆಳವಣಿಗೆ ಆಗಿಲ್ವಾ, ಬದಲಾವಣೆ ಆಗಿಲ್ವಾ ಅನ್ನೋದು ಇದು ನನ್ನನ್ನು ಕಾಡೋ ವಿಷಯಗಳು ಇವೆಲ್ಲ. ರಾಜಕೀಯದಲ್ಲಿ ಅವ್ರ ಮಾತೇ ಬಂಡವಾಳ ಅಂತ ಗೊತ್ತು. ಆದರೆ ತಮ್ಮ ಅಸ್ತಿತ್ವ, ತಮ್ಮ ಗೆಲುವು, ತಮ್ಮ ಕಾರ್ಯ ಸಾಧನೆಗೋಸ್ಕರ ಯಾವ ಮಟ್ಟಕ್ಕೂ ಇಳಿತಾರೆ ಅನ್ನುವಂಥದ್ದು ಅದು ಇತಿಹಾಸದಿಂದ ನೋಡ್ಕೊಂಡು ಬರ್ತಿದ್ದೀವಿ. ಕಳೆದ ಒಂದು 10-15 ದಿನದಿಂದ ಆ ವಾಗ್ದಾಳಿ ಅನ್ನುವಂಥದ್ದು ತುಂಬ ಕೀಳು ಮಟ್ಟದಲ್ಲಿ ಬರ್ತಾ ಇದೆ. ಯಾವ ಮಾತು ನಿಮ್ಮನ್ನು ತುಂಬ ಚುಚ್ಚಿದ್ದು? ನನ್ನ ಸ್ವಭಾವ ಈ ಒಂದು ಹೇಳಿಕೆಗಳಿಗೆ ಬೇಡಪ್ಪ ಓಡಿ ಹೋಗೋಣ ಅನ್ನುವಂಥ ಸ್ವಭಾವ ಅಲ್ಲ. ಈ ಥರದ ಹೇಳಿಕೆಗಳು ಕೇಳಿದಾಗ ನನಗೆ ಇನ್ನಷ್ಟು ಅದೇನಂತಾರೆ ಒಂದು ಸ್ಫೂರ್ತಿ ಆಗುತ್ತೆ ನನಗೆ. ಹೌದು, ನಾನು ಇದನ್ನು ಎದುರಿಸಲೇಬೇಕು, ನಾನೇನು ಅನ್ನೋದನ್ನು ನಾನು ಪ್ರೂವ್ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಶಕ್ತಿ ನನಗೆ ಬರುತ್ತೆ. ಸೊ ಈ ರೀತಿಯ ಹೇಳಿಕೆಗಳಿಂದ ನನ್ನನ್ನು ಯಾರಾದರೂ ಹೆದರಿಸಿ ಇಲ್ಲಿಂದ ಕಳಿಸ್ಕೊಡೋದು ಅನ್ನೋ ಒಂದು ಎಜೆಂಡಾ ಇಟ್ಕೊಂಡಿದ್ರೆ ಅವ್ರು ಡಿಸಪಾಯಿಂಟ್ ಆಗ್ತಾರೆ.
ಈಗ ಒಬ್ಬೊಬ್ಬರು ಕಲ್ಲಿಸಿತಾರೆ, ಆ ಕಲ್ಲಲ್ಲಿ ನಾವು ಅದರ ನೋವು ಅನುಭವಿಸ್ತೀವ, ಹಾಗೆ ಆಗತ್ತೆ. ಅದನ್ನು ತಗೊಂಡು ನಾವು ಕಟ್ಟೋಣ, ಒಂದು ಒಳ್ಳೆ ವಿಷಯನ ಕಟ್ಟೋಣ. ಅತ್ತಿದ್ದಿದೆಯಾ ಮನೆಗೆ ಬಂದು ನೀವು ಒಂದು ಕಡೆಯಿಂದ ಸುಸ್ತಾಗಿರ್ತೀರ, ಯಾವತ್ತೂ ಕೂಡ ಆ ಬಿಸಿಲಿಗೆ, ಮಂಡ್ಯದ ಬಿಸಿಲು ನಾನು ನೋಡಿದ್ದೀನಿ, ಮಂಡ್ಯದ ಬಿಸಿಲು, ಜನರ ನೂಕಾಟ, ಅದ್ರ ಜೊತೆಗೆ ಈ ವಾಗ್ಬಾಣಗಳು, ಇದನ್ನು ಮನೆಗೆ ಬಂದಾಗ ಮೊದಲಾದರೆ ಅಂಬರೀಷ್ ಅವರಿದ್ದರು, ಅವರ ಆಸರೆ ಇತ್ತು, ನೆರಳಿತ್ತು. ಈಗ ಒಬ್ಬಳೇ ಬಂದು ಕೂತಾಗ ಹತ್ತಿದ್ದಿದೆಯಾ ನಿಮ್ಮನ್ನು ನೀವು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಹೇಳ್ಕೊಂಡು ನೋವನ್ನು ತೋಡ್ಕೊಂಡಿದೆಯಾ? ನೋವಾಗಿಲ್ಲ, ನಾನು ಅತ್ತೆ ಇಲ್ಲ ಅಂದರೆ ಅದು ಸುಳ್ಳಾಗುತ್ತೆ. ಬಟ್ ಇವೆಲ್ಲ ತುಂಬಾ ಪರ್ಸ್ನಲ್ ವಿಷಯಗಳು. ಇದನ್ನು ನಾನು ಅಷ್ಟು ಹೇಳಿಕೊಂಡು ಅದನ್ನೇನೋ ಡಿಸ್ಪ್ಲೇ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆಲಿ ಹಂಚ್ಕೋತೀನಿ. ಒಂದಷ್ಟು ಅಂಬರೀಷ್ ಅವ್ರನ್ನ ನೆನೆಸ್ಕೊಂಡು ನಗ್ತೀವಿ, ಒಂದಷ್ಟು ಅಳ್ತೀವಿ. ಎಲ್ಲರೂ ಅವ್ರಿಗೆ ಅಷ್ಟೇ ಹತ್ತಿರದವ್ರು, ನಾನು ಮಾತ್ರ ಅಲ್ಲ, ನಮ್ಮ ಜೊತೇಲಿ ಇರೋರೆಲ್ಲ ಅಳ್ತಾರೆ ಅವರಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಬಟ್ ಈ ಒಂದು ವಿಷಯವಾಗಿ ನಾನು ಈ ಹೇಳಿಕೆಗಳಿಗೆ ಅಳ್ತೀನಿ ಅನ್ನೋದು ಇಲ್ಲ. ಸೊ ಗಟ್ಟಿ ಸುಮಲತಾ ಅವರು ಗಟ್ಟಿಗಿತ್ತಿನ ನೋವಾಗತ್ತೆ, ಬಟ್ ಅದನ್ನು ನಾನು ಎಮೋಷ್ನಲ್ ಆಗಲ್ಲ. ಆ ನೋವನ್ನ ನಾನು ಸರಿಯಾದ ರೀತಿಯಲ್ಲಿ ಫೇಸ್ ಮಾಡಬೇಕು ಅನ್ನೋ ಒಂದು ದೃಢವಾದ ಒಂದು ಫೋರ್ಸ್ ಬರುತ್ತೆ ನನ್ನಲ್ಲಿ. DC ತಮ್ಮಣ್ಣವರು ಮಾತು ಹೇಳಿದ್ರು, ಒಂದು ಲೋಟ ನೀರು ಕೊಟ್ಟವರಲ್ಲ ಅಂತ. ಯಾಕೆ ಆ ಮಾತು ಬಂತು? ಅದು ಏನು ಉದ್ದೇಶ, ಅಂದರೆ ಉದ್ದೇಶ ಏನಿರ್ಬೋದು ಅದರ ಹಿಂದೆ? ಅಂದರೆ ನಾನು ಅದನ್ನೇ ಕೇಳಿದೆ DC ತಮ್ಮಣ್ಣವ್ರಿಗೆ ಮಾತು ಹೇಳಿದಾಗ. ಅವರು ನಮಗೆ ಸಂಬಂಧಿಕರು. ಈ ವಿಷಯ ನನ್ನಲ್ಲಿ ನಿಜವಾಗ್ಲೂ ಆ ಥರದ್ದೊಂದು ತಪ್ಪಿದ್ರೆ ನನಗೆ ಡೈರೆಕ್ಟಾಗಿ ಅವ್ರು ಹೇಳೋಕ್ಕೆ 27 ವರ್ಷಗಳ ಟೈಮ್ ಇತ್ತು. ಅದು ಎಷ್ಟು ಬಾರಿ ಅವರು ನಮ್ಮ ಮನೆಗೆ ಬಂದಾಗಲೂ ಯಾವತ್ತೂ ನನಗೆ ಹೇಳಿಲ್ಲ. ಹೇಳಿದರೆ ತಪ್ಪೇನು, ದೊಡ್ಡವರು, ಅಂಬರೀಷ್ ಅವ್ರಿಗೆ ಅಣ್ಣ ಆಗಬೇಕು, ಹೇಳ್ಬೋದಾಗಿತ್ತು. ತಪ್ಪು ನಿಜವಾಗ್ಲೂ ಇದ್ದಿದ್ರೆ ಐ ವುಡ್ ಹ್ಯಾವ್ ಕರೆಕ್ಟೆಡ್ ಇಟ್. ಅದನ್ನು ಈ ಥರ ಜನರಲ್ಲಿ ಮೀಡಿಯಾ ಮೂಲಕ ಅಥವಾ ರಾಜಕಾರಣದಕ್ಕೋಸ್ಕರ ಚುನಾವಣೆಯಲ್ಲೇನೋ ಲಾಭ ಪಡಿಬೇಕು ಅಥವಾ ಪಾರ್ಟಿಯನ್ನು ಇಂಪ್ರೆಸ್ ಮಾಡಬೇಕು ಅಥವಾ ಬೆಚ್ಚಗೆ ಪಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೇಳಿರೋದು ಅದು ಸರಿಯಲ್ಲ. ಇಟ್ ಈಸ್ ನಾಟ್ ರೈಟ್. ಈ ಥರದ್ದೊಂದು ಪಾಲಿಟಿಕ್ಸ್ನ ಇವತ್ತಿನ ಜನ್ರೇಷನ್ ಒಪ್ಪೋದು ಇಲ್ಲ ಅಂತ ನನ್ನ ನಂಬಿಕೆ ಇದೆ. ಬಿಕಾಸ್ ಜನಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಇಷ್ಟೊಂದು ವರ್ಷಗಳು ನಮ್ಮ ಜೊತೆಯಲ್ಲಿದ್ದು ಅಂಬರೀಷ್ ಅವ್ರಿಗೆ ಹತ್ತಿರವಾಗಿದ್ದು, ಎಲೆಕ್ಷನ್ನಲ್ಲೂ ಸಹ ಅಂಬರೀಷ್ ಅವರನ್ನು ಅವರೇ ಕಾರಲ್ಲಿ ಬಂದು ಕರ್ಕೊಂಡು ಹೋಗಿ ಜೊತೇಲಿ ಹೋಗಿ ಓಟ್ ಹಾಕಿ ಬಂದವರು ಇವತ್ತಿನ ದಿನ ಈ ಥರ ಹೇಳಿಕೆಯನ್ನು ಕೊಡುವಾಗ ನೋವಾಗುತ್ತೆ, ಖಂಡಿತ ನೋವಾಗುತ್ತೆ. ಇದು ಚುನಾವಣೆ ಅನ್ನೋದು ಬರುತ್ತೆ ಹೋಗುತ್ತೆ. ಒಂದೇ ದಿನ ತಾನೇ ಚುನಾವಣೆ, ನಾವು ಪ್ರಚಾರ ಮಾಡ್ತೀವಿ 1 ತಿಂಗಳು, ಒಂದೇ ದಿನ ತಾನೆ ರಿಸಲ್ಟು, ಒಂದೇ ದಿನ ತಾನೆ. ಆಮೇಲೆ ಈ ಮಾತುಗಳು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ಸಂಬಂಧಗಳನ್ನು ಕೆಡಿಸೋವಂಥ ಮಾತುಗಳಿವು. ಈ ವಿಚಾರ ಬಗ್ಗೆ ಅವರೇ ಯೋಚನೆ ಮಾಡಲಿ, ನಾನು ಎಷ್ಟು ಸರಿ ನಾನು ಮಾತಾಡಿದ್ದು. ಎಲ್ಲೋ ಒಂದು ಕಡೆ ಸಂಬಂಧಗಳು ನನ್ನ ಈ ರಾಜಕೀಯ ನಡೆಯ ನಿರ್ಧಾರದಿಂದ ದೂರ ಆಗ್ತಿದೆ ಅನ್ನೋಂಥ ನೋವೇನಾದರೂ ಇದೆಯಾ? ಆ ಸಂಬಂಧ ನಿಜವಾದ್ದೇ ಆದರೆ, ಅದು ಗಟ್ಟಿಯಾಗೇ ಇದ್ದಿದ್ರೆ ಈ ಥರದ ಮಾತುಗಳು ಅವ್ರು ಆಡ್ತಾನೆ ಇರಲಿಲ್ವಲ್ಲ. ಸೊ ಹೀಗಾಗಿ ನಾನೇನು ಅನ್ಕೋಬೇಕು, ನಿಜವಾದ ಬಣ್ಣ ಈಗ ರಾಜಕೀಯದ ಒಂದು ಸಂದರ್ಭದಲ್ಲಿ ಅದನ್ನು ತೋರಿಸ್ಕೊಳ್ಳೋವಂಥ ಒಂದು ಸಂದರ್ಭ ಆಯಿತು ಅಂತ ನಾನು ತಿಳ್ಕೊಬೇಕು. ಎಸ್, ಇಟ್ ಈಸ್ ಜಸ್ಟ್ ಯುವರ್ ಎಕ್ಸ್ಪೋಸಿಂಗ್ ಯುವರ್ ಟ್ರೂ ಕಲರ್ಸ್ ಅಂತ ನಾನು ಅನ್ಕೋಬೇಕಾಗಿದೆ. ಈಗ ಇನ್ನೇನು ಅನ್ಕೋಬೇಕು ನಾನು? ಈಗ ನಿಜವಾದ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ, ನನ್ನ ಆಪ್ತರು ಯಾರಿದ್ದಾರೆ, ಅವ್ರು ಈ ರೀತಿ ಮಾತಾಡೋಕ್ಕೆ ಚಾನ್ಸೇ ಇಲ್ವಲ್ಲ. ನನ್ನಲ್ಲಿ ಅವ್ರಿಗೇನಾದರೂ ಬೇಜಾರಾದರೆ ನನಗೆ ಬಂದು ಹೇಳ್ತಾರೆ, ಅವರು ಈ ಥರ ಹೇಳ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ಒಂದು ಪಾಠನೇ ನನಗೆ. ಐ ವಿಲ್ ಟೇಕ್ ಇಟ್. MP ಕ್ಷೇತ್ರದ ದೊಡ್ಡ ಸಮುದ್ರನೇ ಅದು. MLA ಸೀಟ್ ಆದರೆ ಒಂದು ಇಷ್ಟು ಕ್ಷೇತ್ರ. ಬೂತ್ ಮಟ್ಟದಿಂದ ನೀವು ನಿಮ್ಮ ರಾಜಕೀಯಕ್ಕೆ ನೀವು ಇದು ಮಾಡಿ ಅಂಥ ಪ್ರಿಪ್ರೇಷನ್ ಏನಾದರೂ ಆಗ್ತಾ ಇದೆಯಾ? ನಾನು ಈವರೆಗೂ ಬಂದಿರೋದು ಅದು ಯಾವುದೋ ಒಂದು ಮೊಮೆಂಟಮ್, ಏನೋ ಒಂದು ಫೋರ್ಸು. ನನ್ನ ಫ್ರೆಂಡ್ಸೂ ನಾನು ಕ್ವಶನ್ ಮಾಡ್ತಿದ್ದಾರೆ, ಇದೆಲ್ಲ ಹೇಗಾಯಿತು, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಹೌ ಆರ್ ಯು ಮ್ಯಾನೇಜಿಂಗ್ ಆಲ್ ದಿಸ್ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದು ಐ ಹ್ಯಾವ್ ದ ಬ್ಲೆಸ್ಸಿಂಗ್. ಒಂದಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ, ಕೇಪಬಲ್ ಥಿಂಕಿಂಗ್ ಮೈಂಡ್ಸೂ ನನ್ನ ಜೊತೆಯಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ಒಂದು ಮೊಮೆಂಟಮ್ ಅಂತೂ ಇದೆ, ಒಂದು ಒಳ್ಳೆ ಶಕ್ತಿ ಇದೆ. ಅದು ಕರ್ಕೊಂಡು ಈ 2 ತಿಂಗಳು ಕಾಯ್ದುಕೋಬೇಕಲ್ಲ ಮೊಮೆಂಟಮನ್ನು. ಅಲ್ಲ, ನಾನು ಹೇಳ್ತಾ ಇರೋದು ಆ ಮೊಮೆಂಟಮ್ ಅಲ್ಲ, ನಿಮ್ಮ ಹಿಂದಿನ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿರೋ ಒಂದು ಫೋರ್ಸ್ನ ನಾನು ಹೇಳ್ತಾ ಇರೋದು. ಅದೆಲ್ಲ ನಾನು ತುಂಬಾ ಫೇಟ್ನ ನಂಬ್ತೀನಿ, ಡೆಸ್ಟಿನಿ. ಇಫ್ ಇಟ್ ಈಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಹ್ಯಾಪನ್ ಟು ಮೀ. ಸೊ ಹಾಗಾಗಿ ನಾನು ಗೆಲ್ಲಬೇಕು ಅಂತ ಬರೆದಿದ್ರೆ ನಾನೇ ಗೆಲ್ತೀನಿ. ಅದನ್ನು ಯಾರ ಕೈಲೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ರಾಜಕೀಯದಲ್ಲಿ ಅಂಥದ್ದಾಗುತ್ತಾ?
ರಾಜಕೀಯಕ್ಕಿಂತ ದೊಡ್ಡ ಶಕ್ತಿ ಅಲ್ಲಿದೆ, ಅದನ್ನು ನಾವು ಮರಿಬಾರ್ದು. ಯಾಕಂದರೆ ರಾಜಕೀಯದ ಏನೇನಾಗಿಲ್ಲ ರಾಜಕೀಯದಲ್ಲಿ, ಯಾರ್ಯಾರು ಸೋತಿಲ್ಲ, ಯಾರ್ಯಾರು ಗೆದ್ದಿಲ್ಲ. ನೀವು ಈಗ ಚಾನಲ್ಸ್ನವರೇ ಒಂದೊಂದು ಪೋಲ್ ಟೈಮಲ್ಲಿ ಎಕ್ಸಿಟ್ ಪೋಲ್ ಮಾಡ್ತೀರಾ, ಅದು ಎಷ್ಟು ಉಲ್ಟಾ ಪಲ್ಟಾ ಆಗಿಲ್ಲ. ಸೊ ಯಾರು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಗಿನಿಂಗಲ್ಲಿ ಒಂಥರ ಫೋರ್ಸ್ ಇತ್ತು ಸುಮಲತಾ ಅವ್ರಿಗೆ. ಆಮೇಲೆ ಕಾಂಗ್ರೆಸ್ ನಾಯಕರು ಅಂದರು ಸುಮಲತಾ ಅವರಿಗೆ ಟಿಕೆಟ್ ಕೊಡಲ್ಲ ಅಂತ. ಆಮೇಲೆ ಮತ್ತೆ ಅದೇ ರಾತ್ರಿ ಯಾರೆಲ್ಲ ಸುಮಲತಾ ಅವ್ರ ಜೊತೆ ಗುರುತಿಸ್ಕೊಳ್ತೀರಾ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಓಪನ್ ಆಗಿ ಹೇಳಲಿಲ್ಲ ಅಂದರೂ ಸಂದೇಶ ರವಾನೆ ಆಯಿತು. ಆನಂತರ ಎಲ್ಲೋ ಒಂದು ಕಡೆ ಸುಮಲತಾ ಅವ್ರ ಜೊತೆ ಇದ್ದವರು ಹಿಂದೆ ಸರಿಯಕ್ಕೆ ಶುರು ಮಾಡಿದ್ರು. ಅದೇ ಫುಲ್ ಹಾರ್ಟೆಡ್ಲಿ ಸುಮಲತಾ ಅವ್ರ ಜೊತೆ ಕಾಣಿಸ್ಕೊಳ್ಳೋಕ್ಕೂ ಹೆದರಕ್ಕೆ ಶುರು ಮಾಡಿದ್ರು. ಇದೇ ರೀತಿ ಹಿಂದೆ ಹೋಗ್ತಾ ಹೋದರೆ ನೀವು ಏನಾದರೂ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆ ಮಾಡುವ ಚಾನ್ಸಸ್ ಇದೆಯಾ ನಿಮ್ಮ? ನಾನು ಈ ನಿರ್ಧಾರಕ್ಕೆ ಬಂದಿರೋದೇ ಜನ ಕೇಳಿರೋದು, ಬೇಸಿಕ್ ಅದು. ಈಗ ಅಕಸ್ಮಾತ್ ನೀವು ಹೇಳೋ ಆ ಪರಿಸ್ಥಿತಿನೇ ಬಂದರೆ ನಾನು ಇದನ್ನು ಜನರ ಮುಂದಿಟ್ಟು ಕೇಳ್ತೀನಿ. ಈ ಥರ ನಾನು ನಂಬ್ಕೊಂಡಿದ್ದವರು ಇವಾಗಿಲ್ಲ, ನಾನು ಈಗ ಏನು ಮಾಡಬೇಕು ಅಂತೀರ? ನಿಮಗೆ ಗೊತ್ತಿದೆ ತಾನೇ ಪರಿಸ್ಥಿತಿ. ಶುಡ್ ಐ ಸ್ಟ್ಯಾಂಡ್ ಆರ್ ನಾಟ್ ಸ್ಟ್ಯಾಂಡ್? ಲೆಟ್ ದೆಮ್ ಟೆಲ್ ಮಿ. ಓಕೆ, ಆ ಚಾನ್ಸಸ್ಸು ಇದೆ. ನೋನು ಆ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಈ ಪ್ರಶ್ನೆನ ನಾನು ಅವ್ರಿಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ನಂಬ್ಕೊಂಡಿರೋದು ಕೆಲವೊಂದು ಲೀಡರ್ಸ್ನ ಅಂತ ಮಾತ್ರ ಅಲ್ಲ. ಅವರು ನನ್ನ ಜೊತೆಯಲ್ಲಿ ಸಪೋರ್ಟಾಗಿರ್ತೀವಿ ಅಂದರು. ಬಟ್ ಅವರ ಹಿಂದೆ ಒಂದು ಜನ ಇದ್ದಾರೆ, ಆ ಜನರ ಬಲ ಇದೆ, ಅದನ್ನು ನಂಬ್ಕೊಂಡಿದ್ದೀನಿ ನಾನು. ನಿಮಗೆ BJP ಆಫರ್ ಕೊಡ್ತು ಅಂದರೆ ಅವರು ಬೇರೆ ಬೇರೆ ಕಡೆ ಹೇಳಿಕೆ ಕೊಟ್ಟರು. ಶೋಭಾ ಕರಂದ್ಲಾಜೆ ಅವರು ಕೊಟ್ಟರು, ಹೇಳಿಕೆನೂ ಕೊಟ್ಟರು ಸುಮಲತಾ ಅವ್ರು ಬಂದರೆ ನಾವು ಸ್ವಾಗತಿಸ್ತೀವಿ ಅಂತ ಒಳ್ಳೆ ಆಫರನ್ನು ನೀವು ರಿಸೀವ್ ಮಾಡಬಹುದಿತ್ತಲ್ಲ. ಈಗ ನನ್ನ ಮುಂದಿನ ಹೆಜ್ಜೆ ಏನು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಸಹಜವಾಗಿ ಕಾಂಗ್ರೆಸ್ ಅಂತಲೇ ನಾನು ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನನ್ನ ಬಂದು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನೀವು ನಮಗೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ನನ್ನ ಎಂಕರೇಜ್ ಮಾಡಿದ್ದಾರೆ. ನಾನು ಹೇಗೆ ಅವ್ರನ್ನ ಕೈ ಬಿಟ್ಬಿಡೋದು? ಅಕಸ್ಮಾತ್ ಪಾರ್ಟಿ ನನ್ನ ಕೈ ಬಿಟ್ಟರೆ ನಾನು ಅವರನ್ನು ಕೇಳ್ತೀನಿ, ಈ ಥರ ಇದು ನಿಮಗೆ ಗೊತ್ತು, ಈಗ ಪಾರ್ಟಿಗೇ ಮಂಡ್ಯ ಬೇಡ ಅಂತ ಇದ್ದಾಗ ನಾನು ಏನು ಮಾಡೋದು ಅಂತ ಅವ್ರನ್ನ ಕೇಳ್ತೀನಿ. ನಾನು ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಅ ಕಲೆಕ್ಟಿವ್ ಡಿಸಿಷನ್. ಇಟ್ ವೋಂಟ್ ಬಿ ಮೈ ಸಿಂಗಲ್ ಡಿಸಿಷನ್, ಸೋಲೋ ಡಿಸಿಷನ್ ಆಗಿರಲ್ಲ ಇದು. ಒಂದು ವೇಳೆ ಮಂಡ್ಯ ಬೇಡ, ಮೈಸೂರು ಭಾಗದಲ್ಲಿ ನೀವು ನಿಂತ್ಕೊಳ್ಳಿ ಅನ್ನುವಂಥದ್ದು ಏನಾದರೂ ಆಫರ್ ಬಂದರೆ ನಿಂತ್ತೀರಾ? ಇಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ಮಂಡ್ಯದ ಜನ ತಾನೇ ನನ್ನನ್ನು ಬಂದು ಕೇಳಿರೋದು. ಮೈಸೂರವ್ರಿಗೂ ಪ್ರೀತಿ ಇದೆಯಾ? ಮೈಸೂರವ್ರಿಗೂ ಪ್ರೀತಿ ಇದೆ. ಬಟ್ ನನ್ನ ಅಂಬರೀಷು ಯಾವ ಕ್ಷೇತ್ರದಿಂದ MP ಆಗಿದ್ದರು, ಯಾವ ಕ್ಷೇತ್ರದಿಂದ MLA ಆಗಿದ್ದರು, ಯಾವ ಕ್ಷೇತ್ರದ ಓಟುಗಳಿಂದ ಅವರು ಕೇಂದ್ರ ಮಂತ್ರಿ ಆಗಿದ್ದರು, ಯಾವ ಕ್ಷೇತ್ರದಿಂದ ಗೆದ್ದು ಬಂದು ಅವರು ಇಲ್ಲಿ ಸಚಿವರಾಗಿದ್ದರು, ಯಾವ ಕ್ಷೇತ್ರದ ಋಣ ನಮ್ಮಲ್ಲಿದೆ, ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಆ ಜನ ಬಂದು ಕೇಳಿದ್ದು ನನ್ನ ಮಂಡ್ಯದಿಂದ ತಾನೇ, ಮೈಸೂರಿಂದ ಅಲ್ಲ. ಈಗ ಮೈಸೂರಲ್ಲಿ ಅಂಬರೀಷ್ಗೆ ಅಭಿಮಾನಿಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಎಲ್ಲ ಕಡೆ ಕರ್ನಾಟಕದ ಮೂಲೆಯಲ್ಲೂ ಇದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ಜವಾಬ್ದಾರಿ ಮುಖ್ಯವಾಗಿ ಮಂಡ್ಯದ ಜನಕ್ಕೆ ನನ್ನ ಋಣ ಒಂದು ಇದೆ. ಅಂಬರೀಷ್ ಅವರು ಬಿಟ್ಟು ಹೋಗಿರೋ ಒಂದಷ್ಟು ಕನಸುಗಳು ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡೋಕ್ಕೆ ನನಗೆ ಆಸೆ ಇದೆ. ಅಂದರೆ ಮುಖ್ಯಮಂತ್ರಿಯವರ ಕುಟುಂಬದವರನ್ನೂ ಎದುರು ಹಾಕ್ಕೊಂಡು, ಆಮೇಲೆ ಮಂಡ್ಯ 8 ಕ್ಷೇತ್ರದಲ್ಲೂ ಕೂಡ JDS ಇದೆ, ಅವರದ್ದೇ ಅಭ್ಯರ್ಥಿನ ನಿಲ್ಲಿಸ್ತಿದ್ದಾರೆ. ಅದು ಅಲ್ಲದೆ ಮುಖ್ಯಮಂತ್ರಿಯವರ ಮಗ ಕೂಡ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಸವಾಲು ದೊಡ್ಡದು ಅಂತ ಅನಿಸಿದೆಯಾ ನಿಮಗೆ? ತೀರಾ ನಮಗೆ ಏನೇನೋ ನಾನು ಅಚೀವ್ ಮಾಡಿಬಿಡಬೇಕು ಅನ್ನೋ ಆಸೆ ಇದ್ದರೆ ಹೆದರಿಕೆ ಆಗತ್ತೆ. ನನಗಿಲ್ಲ ಅದು. ನನ್ನ ಜನ ಕೇಳಿದಾಗ, ಅಂಬರೀಷ್ ಅವರನ್ನು ಪ್ರೀತಿಸೋ ಜನ ನನ್ನನ್ನು ಕೇಳಿದಾಗ ನಾನು ಅವ್ರ ಮಾತು ಕೇಳಿ ಅವ್ರಿಗೆ ಸ್ಪಂದಿಸಿದ್ನೋ ಇಲ್ವೋ ಅನ್ನೋದು ನನಗೆ ಮುಖ್ಯ. ಗೆದ್ದರೂ ನನಗೆ ಏನೋ ನಾನು ಅಚೀವ್ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ಸೋತರೂ ನನಗೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಚಿಂತೆ ಇಲ್ಲ. ಜನ ಅಷ್ಟೇ ಪ್ರೀತಿಸ್ತಾರೆ ತಾನೆ. ಅಟ್ಲೀಸ್ಟ್ ನಮಗೋಸ್ಕರ ಅವ್ರು ಮುಂದೆ ಬಂದು ಈ ಥರದ್ದೊಂದು ರಿಸ್ಕ್ ತಗೊಂಡ್ರು, ನಮಗೋಸ್ಕರ ಇದ್ದರು, ನಾವು ಬೇಕು ಅಂದಾಗ ನಮ್ಮ ಜೊತೆಯಲ್ಲಿದ್ದರು, ನಿಂತ್ಕೊಂಡ್ರು ಅನ್ನೋ ಒಂದು ಭಾವನೆ ಇದೆಯಲ್ಲ, ಅಷ್ಟೇ ಸಾಕಲ್ವಾ. ಮಂಡ್ಯಕ್ಕೊಂದು ಶಾಪ, ಎಲ್ಲರೂ ಒಂದೇ ಫಿಲ್ಮ್ ಸ್ಟಾರ್ಸ್ಗಳು ಬರ್ತಾರೆ, ಹೊರಗಿನವರು ಬಂದು ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ, ಮತ ತೊಗೊಳ್ತಾರೆ, ಹೋಗ್ಬಿಡ್ತಾರೆ, ಆಮೇಲೆ ಈ ಕಡೆ ಬರೋದೇ ಇಲ್ಲ. ಸೊ ನಮಗೆ ಸ್ಥಳೀಯರು ಬೇಕು, ಹೊರಗಿನವರು ಬೇಡ. ಸುಮಲತಾ ವಿನ್ ಆದರೆ ಇನ್ನೇನಿದ್ರು ಬೆಂಗಳೂರು ಡೆಲ್ಲಿ ಅಂತ ಆ ಮಾತು ಬರದ ಹಾಗೆ ಏನು ಮಾಡ್ತೀರಾ? ವಿನ್ ಆದರೆ ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಕ್ಕೆ ಚಾನ್ಸ್ ಇದೆಯಾ? ಅಲ್ಲ, ಆಸ್ ಎ ರೆಸ್ಪಾನ್ಸಿಬಲ್ ಇದ್ದೇ ಇರುತ್ತೆ. ಡೆಲ್ಲಿಗೆ ಹೋಗಲೇಬೇಕಲ್ವಾ? ಇಲ್ಲಾಂದ್ರೆ ಇಲ್ಲಿ ಕೆಲಸ ಹೆಂಗಾಗುತ್ತೆ? ಯಾಕಂದರೆ ಅವರು ರಮ್ಯಾ ಅವರನ್ನು ನೋಡಿದ್ದಾರೆ. ಸೊ ಏನಂದರೆ ಎಲೆಕ್ಷನ್ ಮಾಡ್ತಾರೆ, ಮತ ತಗೊಳ್ತಾರೆ. ಒಂದು ವಿಷಯ ನಾನು
ತುಂಬ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ. ಪ್ಲೀಸ್ ಡು ನಾಟ್ ಯೂಸ್ ದ ವರ್ಡ್ ಫಿಲ್ಮ್ ಸ್ಟಾರ್ಸ್ ಅನ್ನೋದು ಯೂಸ್ ಮಾಡಬೇಡಿ. ಫಿಲ್ಮ್ ಸ್ಟಾರ್ಸು ಸಿನಿಮಾ ರಂಗದ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಅದನ್ನು ಖಂಡಿಸ್ತೀನಿ, ಒಪ್ಪಲ್ಲ. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್. ಬಿಕಾಸ್ ಕಾಮನ್ ಮ್ಯಾನ್ದು ಬಿಡಿ, ಎಷ್ಟೊಂದು ಪೊಲಿಟಿಷಿಯನ್ಸ್ ಸರಿಯಾಗಿದ್ದಾರೆ, ಎಷ್ಟೊಂದು ಭ್ರಷ್ಟಾಚಾರ ಇದೆ ಪೊಲಿಟಿಷಿಯನ್ಸಲ್ಲಿ, ಎಷ್ಟೊಂದು ವೋಟ್ ಹಾಕ್ಕೊಂಡು ಅವ್ರ ಜನಕ್ಕೆ ಸಿನ್ಸಿಯರಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಫಿಲ್ಮ್ ಸ್ಟಾರ್ಸೇನಾ? ನೀವು ಅದು ಯಾಕೆ ಫಿಲ್ಮ್ ಸ್ಟಾರ್ಸ್ನ ಹೈಲೈಟ್ ಮಾಡ್ತೀರಿ? ಅಲ್ಲಲ್ಲ, ಕಾಮನ್ ಮ್ಯಾನ್ ಅಂತ ಬಿಡಿ. ಇಟ್ಸ್ ವೆರಿ ಈಸಿ ಟು ಟಾರ್ಗೆಟ್ ಫಿಲ್ಮ್ ಸ್ಟಾರ್ಸ್ ಅನ್ನೋದು. ಇದೊಂದು ಐ ಡೋಂಟ್ ಆಕ್ಸೆಪ್ಟ್ ಫಿಲ್ಮ್ ಸ್ಟಾರ್ಸ್ ಬಂದಿದ್ದಾರೆ ಬಿಕಾಸ್ ಐ ಹ್ಯಾವ್ ಸೀನ್ ವಾಟ್ ಮೈ ಹಸ್ಬೆಂಡ್ ಹಸ್ ಡನ್. ಸೊ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ದಿಸ್. ಅಂಬರೀಷ್ ಅವರು, he was beyond a film star, he was beyond a politician, he was a humanitarian, he was a good socially ತುಂಬಾ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದಂಥ ಮನುಷ್ಯ. ಅವ್ರ ಫ್ರೆಂಡ್ಸ್ಗೆ ಅಲ್ಲ, ಎನಿಮೀಸ್ಗೂ ಅಲ್ಲ, ಜನಕ್ಕೂ ಅಲ್ಲ, ಅಷ್ಟೊಂದು ಮಾಡಿದ್ದಾರೆ. ಒಬ್ಬೊಬ್ಬರು ಮನೆಗೆ ಹೋಗಿ ಕೇಳಿದ್ರೆ ನಮ್ಮ ಮಗನಿಗೆ ಈ ಜಾಬ್ ಕೊಡಿಸಿದ್ದವರು ಅಥವಾ ಯಾವುದೋ ಹಾಸ್ಪಿಟಲ್ ಬಿಲ್ ಕಟ್ಟಿದ್ದವರು, ಈ ಥರ ಸೂಕ್ಷ್ಮವಾದ ಕೆಲಸಗಳು ಮಾಡಿದ್ದಾರೆ. ಇದನ್ನು ನೀವು ಒಂದು ದೊಡ್ಡ ಹೋರ್ಡಿಂಗ್ ಹಾಕಿಬಿಟ್ರೆ ಅದು ನಿಮ್ಗೆ ಅದು ಅಚೀವ್ಮೆಂಟ್ ಅಂತ ಅನ್ನಿಸ್ದೇ ಇರ್ಬೋದು. ಬಟ್ ಆನ್ ಅ ಮೈಕ್ರೋ ಲೆವೆಲ್ ಇಟ್ ಈಸ್ ಅ ಹ್ಯೂಜ್ ಅಚೀವ್ಮೆಂಟ್ ಬಿಕಾಸ್ ಈಸ್ ರೀಚ್ಡ್ ಔಟ್ ಟು ಪೀಪಲ್ ಇನ್ ದೇರ್ ಹೋಮ್ಸ್ ಆ್ಯಂಡ್ ದೇರ್ ಹಾರ್ಟ್ಸ್. ಆ ಅಚೀವ್ಮೆಂಟ್ಸ್ನ ಯಾರಾದರೂ ಕೆಳಗೆ ಇದು ಡೌನ್ ಮಾಡಿ ಮಾತಾಡಿದ್ರೆ ನಾನು ಒಪ್ಪಲ್ಲ. ಸೊ ಗಟ್ಟಿ ನಿರ್ಧಾರ ಮಾಡಿದ್ದೀರಾ? ಹೌದು. ಈಜೋದು ಗ್ಯಾರಂಟಿ. ಅದು ಹೌದು, ಪಕ್ಷೇತರರಾದಾಗಲಿ ಪಕ್ಷ ಬೆಂಬಲ ಕೊಟ್ಟರು ಕೂಡ ಹೌದು. ಬಟ್ ಮಂಡ್ಯದಿಂದ ಮಾತ್ರ. ಆಲ್ ದ ಬೆಸ್ಟ್ ಸುಮಲತಾ ಅವರೇ. ನೀವು ಒಂದು ಹೆಣ್ಮಗಳಾಗಿ ನೀವು ಏನು ನೆನೆಸ್ಕೊಂಡಿರ, ನೀವು ಏನು ಗುರಿ ಇಟ್ಟಿದ್ದೀರ ಅದು ಸಾಧಿಸಿ ಅನ್ನುವಂಥದ್ದು ನಮ್ಮದು ಕೂಡ ಬಯಕೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಸುಮಲತಾ ಅವರ ಗಟ್ಟಿ ಮಾತು. ಏನೇ ಬರಲಿ, ನಾನು ನದಿಗೆ ಹಾರಿದ್ದೀನಿ, ಈಜ್ತೀನಿ, ಗೆಲುವು ಸೋಲು ಮತದಾರನಿಗೆ ಬಿಟ್ಟಿದ್ದು, ಅವನು ಯಾವ ರೀತಿ ಪ್ರೀತಿ ತೋರಿಸ್ತಾನೆ ಅನ್ನುವಂಥದ್ದು ನೋಡೋಣ ಅಂತ ಹೇಳ್ತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.